ಮೊದಲಿಗೆ ಇವತ್ತಿನ ಮೇಜರ್ ಸ್ಟೋರಿ ಗ್ಯಾಸ್ ಪೆಟ್ರೋಲ್ ಡೀಸೆಲ್ಗೆ ಕ್ಷಾಮ ಎದುರಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಗ್ಯಾಸ್ ಸಿಲಿಂಡರ್ನ ಅಭಾವ ಸೃಷ್ಟಿಯಾಗಿದೆ ಅನ್ನೋ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಅಷ್ಟೇ ಅಲ್ಲ, ಪಿಜಿಗಳಿಗೂ ಕೂಡ ಈ ಗ್ಯಾಸ್ ಅಭಾವ ತಟ್ಟುತ್ತಾ ಇದೆ. ಈ ಪಿಜಿಗಳಲ್ಲಿ ಸಾಮಾನ್ಯವಾಗಿ ಒಂದು 30 ಜನ ಅವರೇಜ್ ಅಂತ ತಗೊಂಡ್ರು 3 ದಿನಕ್ಕೆ 1 ಸಿಲಿಂಡರ್ ಬೇಕು. ಅದು ಪೂರೈಕೆ ಇಲ್ಲದೆ ಪರದಾಡ್ತಾ ಇದ್ದಾರೆ. ಪಿಜಿಯಲ್ಲಿ ವಾಸ ಇರೋರಿಗೆ ಅಡುಗೆ ತಯಾರಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಎಲೆಕ್ಟ್ರಿಕಲ್ ಇಂಡಕ್ಷನ್ ಬಳಸೋದಕ್ಕೆ ಈಗ ಪಿಜಿ ಮಾಲೀಕರು ಮುಂದಾಗಿದ್ದಾರೆ. ಎಲೆಕ್ಟ್ರಿಕಲ್ ಇಂಡಕ್ಷನಲ್ಲಿ ಎಷ್ಟು ಅಂತ ಮಾಡೋದಕ್ಕಾಗುತ್ತೆ, ಕಷ್ಟ. ಇನ್ನು ಹೋಟೆಲ್ಗಂತೂ ಕೇಳಂಗೆ ಇಲ್ಲ, ಹೋಟೆಲ್ಗೆ ಇಂಡಕ್ಷನ್ ಬಳಸೋದಕ್ಕಾಗಲ್ಲ. ಹಳೆ ಪದ್ಧತಿಯನ್ನು ಮಾಡ್ಬೋದು ಬೇಕಾದರೆ, ಈ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು. ಎಷ್ಟೋ ಹೋಟೆಲ್ಗಳಲ್ಲಿ ಈಗ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಬುಕ್ ಮಾಡಿರುವಂಥ ಗೆಸ್ಟ್ಗಳಿಗೆ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಸೌದೆ ಅಡುಗೆಯನ್ನು ಮಾಡೋ ಮೂಲಕ ಅವ್ರು ಬೇರೆ ರೀತಿಯ ಒಂದು ಮಾರ್ಗವನ್ನು ಇಟ್ಕೊಂಡಿದ್ದಾರೆ. ಬಟ್ ಎಲ್ಲಿಯ ತನಕ ಆ ಪ್ರಶ್ನೆಗೆ ಉತ್ತರ ಮಾತ್ರ ಸರಿಯಾಗಿ ಸಿಗ್ತಾ ಇಲ್ಲ. ಬರೀ ಹೋಟೆಲ್ ಅಷ್ಟೇ ಅಲ್ಲ, ಪಿ ಜಿಗಳು ಕೂಡ ಅಷ್ಟೇ. ಬೆಂಗಳೂರಿನಲ್ಲಿ ಪಿ ಜಿಗೆ ಬರನೇ ಇಲ್ಲ. ಏರಿಯಾಗೆ 4 ಇರುತ್ತೆ. ಒಂದೊಂದು ಪಿ ಜಿಲಿ ಏನಿಲ್ಲ ಅಂದರೂ 30 ಜನ ಇರ್ತಾರೆ. ಸೊ ಆವ್ರೇಜ್ ಬಂದು 3 ದಿನಕ್ಕೆ 1 ಸಿಲಿಂಡ್ರು ಬೇಕಲೇಬೇಕಾಗತ್ತೆ. ಗ್ಯಾಸ್ ಸಿಲಿಂಡರ್ ಅಭಾವ ಸೃಷ್ಟಿ ಆಗ್ತಾ ಇದೆ. ಬುಕ್ ಮಾಡಿದ್ರೆ 21 ದಿನ ಆಗುತ್ತೆ ಬರೋದು ಅಂತಂದರೆ ಹೇಗೆ ಸಾಧ್ಯ? ಕಷ್ಟ ಸಾಧ್ಯ ಅದು. ಹಾಗಾಗಿ ಈ ಸಮಸ್ಯೆಗೆ ಪರಿಹಾರ ಆದಷ್ಟು ಬೇಗ ಕೊಡಬೇಕು ಅನ್ನೋದೇ ಪಿಜಿ ಮಾಲೀಕರ ಸಂಘದ ಒತ್ತಾಯ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ಗಳ ವ್ಯತ್ಯಯ ಉಂಟಾಗಿರೋದ್ರಿಂದ ಹೋಟೆಲ್ಗಳಿಗೂ ಬಿಸಿ ತಟ್ಟಿದೆ. ಹಾಗೆ ಪಿಜಿಗಳಿಗೂ ಕೂಡ ಬಿಸಿ ತಟ್ಟುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಸೊ ಈಗಾಗಲೇ ನಿನ್ನೆಯಿಂದ ಏನು ಸಿಲಿಂಡರ್ ವ್ಯತ್ಯಯಗಳನ್ನ ಕಂಡು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಪಿಜಿ ಮಾಲೀಕರ ಸಂಘ ಹಾಗೂ ಕೋರ್ ಕಮಿಟಿ ಏನಿದೆ ಎಲ್ಲ ಭಾಗದ ಒಂದು ಸದಸ್ಯ ಮುಖಂಡರನ್ನ ಭೇಟಿ ಮಾಡೋದ್ರ ಜೊತೆಗೆ ಸೊ ಯಾವುದೇ ರೀತಿಯಲ್ಲಿ ಈ ಒಂದು ಸಮಸ್ಯೆ ಉಲ್ಬಣ ಆಗುವಂತ ಸಂದರ್ಭದಲ್ಲಿ ಏನೆಲ್ಲ ಪರ್ಯಾಯ ಮಾರ್ಗಗಳನ್ನ ಅನುಸರಿಸಬೇಕು ಅನ್ನುವಂತಹ ಮಾಹಿತಿ ಕಲೆ ಆಗ್ತಾ ಇದೀವಿ. ಸೊ ಈ ಸಂದರ್ಭದಲ್ಲಿ ಪಿಜಿ ವಾಸಿಗಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥದ್ದ ನಿಟ್ಟಿನಲ್ಲಿ ಸೊ ಪ್ರತಿಯೊಬ್ಬ ಮಾಲೀಕರು ಕೂಡ ಈ ವಿಚಾರವಾಗಿ ಗಂಭೀರವಾಗಿ ತೆಗೆದುಕೊಳ್ಳೋದ್ರ ಜೊತೆಗೆ ಪಿಜಿ ವಾಸಿಗಳ ಏನು ಊಟದ ವ್ಯವಸ್ಥೆ ಏನಿದೆ ಅದನ್ನ ಯಾವುದೇ ರೀತಿಯಾಗಿ ಆ ಒಂದು ವ್ಯವಸ್ಥೆನ ನಿಲುಗಡೆ ಮಾಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ಹೋಟೆಲ್ಗಳಿಗೆ ಪ್ರತಿದಿನ ಸಿಲಿಂಡರ್ ಬಳಕೆ ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಪಿಜಿಗಳಿಗೆ 3-4 ದಿನಕ್ಕೆ ಆಗುವಷ್ಟು, ಯಾಕಂದ್ರೆ 30, 40, 50 ಜನ 100 ಜನ ಇರ್ತಕ್ಕಂಥ ಪಿಜಿಗಳಿಗೆ 4-5 ಸಿಲಿಂಡರ್ಗಳಿದ್ರೆ ಅಟ್ಲೀಸ್ಟ್ 3-4 ದಿನದ ಮಟ್ಟಿಗೆ ನಾವು ಅದನ್ನ ನಿಭಾಯಿಸ್ತಕ್ಕಂಥದ್ದು ಆಗುತ್ತೆ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ಗಳ ವ್ಯತ್ಯಯ ಉಂಟಾಗಿರೋದ್ರಿಂದ ಹೋಟೆಲ್ಗಳಿಗೂ ಬಿಸಿ ತಟ್ಟಿದೆ. ಹಾಗೆ ಪಿಜಿಗಳಿಗೂ ಕೂಡ ಬಿಸಿ ತಟ್ಟುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಸೊ ಈಗಾಗಲೇ ನಿನ್ನೆಯಿಂದ ಏನು ಸಿಲಿಂಡರ್ ವ್ಯತ್ಯಯಗಳನ್ನ ಕಂಡು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಪಿಜಿ ಮಾಲೀಕರ ಸಂಘ ಹಾಗೂ ಕೋರ್ ಕಮಿಟಿ ಏನಿದೆ ಎಲ್ಲ ಭಾಗದ ಒಂದು ಸದಸ್ಯ ಮುಖಂಡರನ್ನ ಭೇಟಿ ಮಾಡೋದ್ರ ಜೊತೆಗೆ ಸೊ ಯಾವುದೇ ರೀತಿಯಲ್ಲಿ ಈ ಒಂದು ಸಮಸ್ಯೆ ಉಲ್ಬಣ ಆಗುವಂತ ಸಂದರ್ಭದಲ್ಲಿ ಏನೆಲ್ಲ ಪರ್ಯಾಯ ಮಾರ್ಗಗಳನ್ನ